ನಿಮ್ಮ ಪ್ರೀತಿಯ ಗಿರೀಶ್ ಕಾಸನವರು. ಇವತ್ತು ನಾನು ಬೆಂಗಳೂರಿನಲ್ಲಿರುವಂಥ ಲಾಲ್ಬಾಗ್ಗೆ ಭೇಟಿ ಕೊಟ್ಟಿದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಆ ಬೆಂಗಳೂರಲ್ಲಿ ಲಾಲ್ಬಾಗದಲ್ಲಿ ನಡೆಯುತ್ತಿರುವಂಥ ಪುಷ್ಪ ಮೇಳದ ಬಗ್ಗೆ ತಮಗೆ ಮನವರಿಕೆ ಮಾಡಿಕೊಡ್ತೀನಿ. ಪುಷ್ಪ ಮೇಳ ಅನ್ನುವುದು ಪ್ರದರ್ಶನ ಇದು ಪ್ರತಿ ವರ್ಷ ಜನವರಿ ತಿಂಗಳು ಮತ್ತು ಆಗಸ್ಟ್ ತಿಂಗಳಲ್ಲಿ ಜರುಗುತ್ತೆ. ಈಗಾಗಲೇ ಪುಷ್ಪ ಮೇಳ ಉದ್ಘಾಟನೆಯನ್ನು ಕೂಡ ನಮ್ಮ CM ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಸೊ ನನಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ತೆ ಮೇಡಮ್, ಹೇಳಿ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು. ಸರ್, ನನ್ನ ಹೆಸರು ರೋಜಾ ಅಂತ. ನಾನಿದೆ ಫಸ್ಟ್ ಟೈಮ್ ನಾನು ಲಾಲ್ಬಾಗ್ಗೆ ಬಂದಿರೋದು. ಸುಮಾರು ದಿನ ಕೇಳಿದ್ದೆ ಫ್ಲವರ್ ಶೋ ಅಂತ, ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಬಂದಿದ್ದೀನಿ, ನೋಡ್ತಿದ್ದೀನಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನನ್ನ ಒಂದು ಒಪಿನಿಯನ್ ಏನು ಅಂದರೆ, ಈ ಅದ್ಭುತವನ್ನು ನೋಡೋದಕ್ಕೆ ಎಲ್ಲರೂ ಬನ್ನಿ, ಆಗಮಿಸಿ ನಿಮ್ಮ ಕಣ್ಣುಗಳಿಗೆ ಸ್ವಲ್ಪ ನಿಮ್ಮ ಕಣ್ಣುಗಳಿಂದ ಅದರ ಅಂದವನ್ನು ಹೆಚ್ಚಿಸಿ. ನೋಡಿ ಫ್ರೆಂಡ್ಸ್, ಇವರು ಒಳ್ಳೆ ಒಂದು ಹೆಸರನ್ನು ಮಾಡಿದ್ದಾರೆ. ಇನ್ನೂ ನಿಮಗೆ ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 8 ತಾರೀಕಿಂದ ಹಿಡಿದು ಆಗಸ್ಟ್ 19ರವರೆಗೆ ನಿರಂತರವಾಗಿ ಪುಷ್ಪ ಮೇಳ ಜರುಗುತ್ತೆ ಅನ್ನುವಂಥ ವಿಷಯವನ್ನು ತಮಗೆ ತಿಳಿಸೋಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ನೀವು ನೋಡಬಹುದು, ಎಡಭಾಗದಲ್ಲಿ ಸುಮಾರು ಪುಷ್ಪ ಮೇಳವನ್ನು ನೋಡಲಿಕ್ಕೆ ಬಂದಿದ್ದಾರೆ ಜನಸ್ತೋಮವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ನೀವು ನೋಡ್ಬೋದು, ಬಲಭಾಗದಲ್ಲಿರುವಂಥ ಸುಮಾರು ಜನ ಈಗಾಗಲೇ ಒಂದು ಪುಷ್ಪ ಮೇಳಗೆ ನೋಡೋಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಇನ್ನೂ ವಿಶೇಷತೆ ಏನಪ್ಪ ಅಂತಂದರೆ, ಅಂಬೇಡ್ಕರ್ ಅವರು ಮೂರ್ತಿನ ನೀವು ನೋಡ್ಬೋದು. ಜೊತೆ ಅಂಬೇಡ್ಕರ್ ಅವರು ಪಕ್ಕದಲ್ಲಿರುವಂಥ ಸಂಸತ್ತು ಪುಷ್ಪಗಳಿಂದ ಅಲಂಕರಿಸಿಗೊಳಿಸಿದ್ದಾರೆ ಅಂತ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಸೊ ಬನ್ನಿ ಫ್ರೆಂಡ್ಸ್, ಆಗಸ್ಟ್ 8 ತಾರೀಕಿಂದ ಹಿಡಿದು ಆಗಸ್ಟ್ 19ರವರೆಗೆ ನಿರಂತರವಾಗಿ ಇಲ್ಲಿ ಪುಷ್ಪ ಮೇಳ ಇರುತ್ತೆ. ಸೊ ನೀವು ಪುಸ್ತಕಗಳನ್ನು ನೋಡಿ ತುಂಬಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ನಾನು ಬರ್ತೇನೆ ಅಂತ ಮಾತನ್ನು ಹೇಳ್ತಾ, ಅಲ್ಲಿವರೆಗೆ ನಮಸ್ಕಾರ ಫ್ರೆಂಡ್ಸ್. Photo.